ಪಡಿತರ ಚೀಟಿ ತಿದ್ದುಪಡಿ KYCಗೆ ಸರ್ವರ್ ಸಮಸ್ಯೆ ಎದುರಾಗಿದೆ. ಇದರಿಂದಾಗಿ ಧಾರವಾಡದ ವಿವಿಧೆಡೆ ಗ್ರಾಹಕರು ಪರದಾಟ ನಡೆಸುವಂತ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಸರ್ವರ್ ಸಮಸ್ಯೆಯಿಂದ ಪಡಿತರ ಪಡೆಯೋದಕ್ಕೆ ಪರದಾಟವನ್ನು ನಡೆಸಬೇಕಾಯಿತು. ಬೆಳಗ್ಗೆಯಿಂದಲೇ ಪಡಿತರ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಧ್ಯಾಹ್ನ 1 ಗಂಟೆ ಆದರೂ ಕೂಡ ರೇಷನ್ ಸಿಗದೆ ಜನ ಪರದಾಟವನ್ನು ನಡೆಸುವಂತಾಯಿತು. ಸರ್ವರ್ ಸಮಸ್ಯೆ ಹೇಳಿ ಜನರನ್ನ ಕಾಯಿಸ್ತಾ ಇರುವಂಥದ್ದು ಪಡಿತರ ಅಂಗಡಿ ಮಾಲೀಕರು. ಧಾರವಾಡದ ಬಹುತೇಕ ಪಡಿತರ ಅಂಗಡಿಗಳಲ್ಲೂ ಕೂಡ ಇದೇ ಸಮಸ್ಯೆ. ಪಡಿತರ ಪಡೆಯೋದಕ್ಕೆ 1 ದಿನದ ಕೂಲಿ ಬಿಡಬೇಕಾದಂಥ ಒಂದು ಪರಿಸ್ಥಿತಿ ಜನರದ್ದು. ಪದೇ ಪದೇ ಸರ್ವರ್ ಸಮಸ್ಯೆ ಯಾಕೆ ಸರ್ಕಾರಕ್ಕೆ ಜನ ಹಾಕ್ತಾ ಇರುವಂಥ ಪ್ರಶ್ನೆ ಇದು. ಸರ್ವರ್ ಸಮಸ್ಯೆಯಿಂದಾಗಿ ನಾವು ದಿನವಿಡೀ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ. ನಮ್ಮ ದಿನನಿತ್ಯದ ಕೆಲಸಗಳು ಹಾಳು, ಆ ಕೆಲಸಗಳಿಗೆ ಹೋಗದಂಥ ಒಂದು ಪರಿಸ್ಥಿತಿ. ದಿನವಿಡೀ ನಾವು ನಿಲ್ಲಬೇಕು ಅಂತಂದರೆ ಸರ್ವರ್ ಸಮಸ್ಯೆ ಅಂತಂದರೆ, ಈ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ಪಡೆಯೋದಕ್ಕೆ ಇಷ್ಟೊಂದೆಲ್ಲ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯಬೇಕಾ? ಯಾವುದೋ ಎಮರ್ಜೆನ್ಸಿ ಅರ್ಜೆಂಟ್ ಕೆಲಸ ಇರುತ್ತೆ ಅಥವಾ ದಿನನಿತ್ಯದ ಕೆಲಸ ಕಾರ್ಯಗಳಿರುತ್ತೆ. ಅವತ್ತಿನ ದಿನ ದುಡಿಮೆ ಮಾಡಿ ಅವತ್ತು ಹೊಟ್ಟೆ ತುಂಬಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕೆಲವರಿಗಿರುತ್ತೆ. ಸೊ ಹೀಗಿರುವಾಗ 1 ದಿನದ ದುಡಿಮೆ ಹೋಯಿತು ಅಂತಂದರೆ ಯಾರು ಕೊಡ್ತಾರೆ? 1 ದಿನದ ಕೂಲಿ ಹೋಯಿತು ಅಂದರೆ ಯಾರು ಕೊಡ್ತಾರೆ? 1 ದಿನದ ಕೆಲಸ ಹೋಯಿತು ಅಂದರೆ ಯಾರು ಕೊಡ್ತಾರೆ? ಅಥವಾ 1 ದಿನದ ಅಗತ್ಯಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕೆಲಸ ಕಾರ್ಯಗಳಿದ್ದರೆ ಆ ಕೆಲಸ ಕಾರ್ಯಗಳಾಗಲಿಲ್ಲ ಅಂತಂದರೆ ಸೊ ಅದು ಇನ್ನೂ ಮತ್ತೆ ಮುಂದಕ್ಕೆ ಹೋಗ್ಬೋದು, ನೆನೆಗುದಿಗೆ ಬೀಳ್ಬೋದು ಅಥವಾ ಆಗದಲೇ ಇರ್ಬೋದು. ಅಂಥ ಪರಿಸ್ಥಿತಿ ಕೂಡ ಇರುತ್ತೆ, ಕೆಲಸ ಆಗದಲೇ ಇರ್ಬೋದು. ಸೊ ಹಾಗಾಗಿ ನಮ್ಮ ಕೆಲಸಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಜಂಜಾಟಗಳೆಲ್ಲವನ್ನು ಕೂಡ ಬಿಟ್ಟು ನಾವು ದಿನವಿಡೀ ಕಾಯಬೇಕಾದಂಥ ಪರಿಸ್ಥಿತಿ ಅಂತಂದರೆ ಇದ್ಯಾವ ಕರ್ಮ ಅನ್ನುವಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. KYCಗೆ ಸರ್ವರ್ ಸಮಸ್ಯೆ ಎದುರಾಗಿರೋದ್ರಿಂದಾಗಿ ಜನಸಾಮಾನ್ಯರ ಪರಿಪಾಟಲು ಹೇಳತೀರದಾಗಿದೆ ಧಾರವಾಡದಲ್ಲಿ. ಸಾಲಿ ಹೋಗೋದು ಗಂಡ್ ಮಕ್ಳ ಕಳ್ಸಿದ್ರ ಅವ್ರು ಇಡೀ ದಿನ ಇಲ್ಲ, ಅವ್ರ ಬಿಟ್ಟು ನಾವು ಹೋದ್ರ ಅಂದ್ರ ಇಡೀ ದಿನ ಇಲ್ಲಿ ಅಂದ್ರೆ ಏನ್ ಸಮಸ್ಯೆ? ನಾವ್ ಏನ್ ಮಾಡ್ಬೇಕು ಹೇಳ್ರಿ? ನಾವು ಹುಡುಗರು ಸಾಲಿ ಕಳ್ಸ್ಬೇಕು, ಗಂಡ್ ಮಕ್ಳ ಕೆಲ್ಸ ಕಳ್ಸ್ಬೇಕು. ಮನ್ಯಾಗ ಅಡ್ಗೆ ಮಾಡಿಲ್ಲ ಅಂದ್ರೆ ಹುಡುಗರು ಉಪವಾಸ, ಗಂಡ್ ಮಕ್ಳು ಉಪವಾಸ. ವರ್ಷ ಎದಕ್ಬೇಕಂತ ಅಂತಾರ. ಅವ್ರ ಆಮೇಲೆ ನಾವ್ ಎಷ್ಟಂತ ಪಡ್ಕೋಬೇಕು? ಮುಂಜಾನೆಂತ ಬಂದ್ ಪಾಳಿ ಹಚ್ಚೇವಿ, ಒಂದ್ ಅಡ್ಗಿ ಇಲ್ಲ, ಏನಿಲ್ಲ ಮನ್ಯಾಗ. ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಅಂತ ಅವ್ರು ಕೇಳ್ತಾರೆ. ಇಲ್ಲಿ ನೋಡ ಸರ್ವೆ ಇಲ್ಲ, ಸರ್ವೆ ಅಂದ್ರೆ ಅವ್ರು ತೋರಂಗಿಲ್ಲ. ಮೊದ್ಲ ಬರೀತಿದ್ರ ಇಲ್ಲಿ ಸರ್ವರ್ದ ಸಮಸ್ಯೆ ಐತಿ. ಒಂದೇದ್ದು ಈಗ ನಾವು 9 ಗಂಟೆಗೆ ಇಲ್ಲಿ 8 ಗಂಟೆಗೆ 9 ಗಂಟೆಗೆ ಪಾಳೆ ಹಚ್ಚೇವಿ. ಪಾಳೆ ಹಚ್ಚಿದ್ರು 1 ಗಂಟೆ ಆದ್ರೂ ಇನ್ನೂವರೆಗೆ ರೇಷನ್ ಸಿಕ್ಕಿಲ್ಲ ನಮ್ಗೆ. ಇದು ಸ್ಟಾರ್ಟಿಂಗ್ ಇಂದ 3ನೇ ಸಲ ನಾ ಬರಾಕತ್ತಿದ್ದು, ಪಾಳೆ ಹಚ್ಚಾಕತ್ತಿದ್ದು ಮತ್ತು ಒಳಗ ಹತ್ತಿದ್ದು. ದಿವ್ಸಕ್ಕೆ 400-500 ರೂಪಾಯಿ ಪಗಾರ ಇರ್ತಾವ. ನಮ್ಗೆ ಅದು ಪಗಾರನು ಬಿಟ್ಕೊಂಡಿರ್ತೀವಿ. ಈ ಕಡೆ ರೇಷನ್ ಸಿಗಂಗಿಲ್ಲ. ನಮಗೆ ಜನಗಳಿಗೆ ಉದ್ಧಾರ ಆಗಲಿ, ಜನಗಳಿಗೆ ಒಂದು ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನೀವು ರೇಷನ್ಗೆ ಇದನ್ನ ಮಾಡ್ರಿ, ಒಪ್ಕೊಂತೀನಿ. ಆದ್ರೆ ಏನೈತಲ್ಲ, ಇದನ್ನ ಸರ್ವರ್ ಇಲ್ಲ ಅಂದ್ರೆ ನಾವೇನು ಮಾಡೋಣ? 3-4 ದಿವ್ಸ ಗಟ್ಲೆ ಇಲ್ಲಿ ಬಂದು ಪಾಳೆ ಹಚ್ಚಿ ಮತ್ತೆ 4 ತಾಸು ನಿಂದಿರ್ಬೇಕು. ನಮ್ಮ